ಮನುಷ್ಯರಿಗೆ ಕಷ್ಟಗಳು ಬಂದೇ ಬರುತ್ತವೆ. ಕಷ್ಟ ಇಲ್ಲದೆ ಇರುವವರು ಯಾರೂ ಇಲ್ಲ. ದೇವರು ಹೇಳುತ್ತಾರೆ, ನೀನು ಯಾರ ಹತ್ತಿರನೂ ಕೈ ಚಾಚಬೇಡ. ಎಲ್ಲರೂ ಸೂಚನೆ ಕೊಡುತ್ತಾರೆ ಅಷ್ಟೇ. ಉಸಿರಿರುವ ತನಕ ಜೀವಿಸಬೇಕು. ಇದೇ ನಮ್ಮ ಜೀವನ ಎಂದು ಬದುಕಬೇಕು. ಈಗ ಒಬ್ಬ ವ್ಯಕ್ತಿ ಬದುಕುವುದು ಸರಾಸರಿ 60ರಿಂದ 65 ವರ್ಷ ಮಾತ್ರ. ಈ ನಡುವೆ ಕಷ್ಟ, ಸುಖ, ದುಃಖ ಎಲ್ಲವೂ ಬಂದು ಹೋಗುತ್ತವೆ. ಈ ಮನುಷ್ಯ ತನ್ನ ಬದುಕಿಗೆ ಈಗ ಗೌರವ ಕೊಡುತ್ತಿಲ್ಲ. ಮನುಷ್ಯನಿಗೆ ದೇವರು ಬುದ್ಧಿಯನ್ನು ಕೊಟ್ಟಿದ್ದಾನೆ, ಆದರೆ ಅದನ್ನು ಇವರು ದುರುಪಯೋಗ ಮಾಡಿಕೊಂಡಿದ್ದಾರೆ. ದೇವರು ಕೊಟ್ಟಿರುವಂತಹ ಜೀವನವನ್ನು ನಾವು ಸರಿಯಾದ ರೀತಿಯಲ್ಲಿ ಜೀವಿಸುತ್ತಿಲ್ಲ. ಅದಕ್ಕಾಗಿ ಕಷ್ಟಗಳು ಬೆನ್ನ ಹಿಂದೆಯೇ ಇದ್ದಾವೆ. ನಾವು ಎಷ್ಟೇ ಕಷ್ಟವಿದ್ದರೂ ದೇವರ ಮೊರೆ ಹೋಗುತ್ತಿದ್ದೇವೆ. ಆದರೆ ಈಗಿನ ಕಲಿಯುಗದಲ್ಲಿ ಬರೀ ಬೇಡಿಕೊಂಡರೆ ಮಾತ್ರ ಕಷ್ಟ ಬಗೆಹರಿಯುವುದಿಲ್ಲ. ನಾವು ಇಷ್ಟಪಡುವ ದೇವರಿಗೆ ಮೊದಲು ಪೂಜಿಸಬೇಕು. ನಾವು ಮಾಡುವ ಪೂಜೆಯಲ್ಲಿ ಪರಿಶುದ್ಧ ಧ್ಯಾನ ಮತ್ತು ಪರಿಶುದ್ಧ ಭಕ್ತಿ ಹಾಗೂ ಪರಿಶ್ರಮ, ನಿಷ್ಕಲ್ಮಶ ಮನಸ್ಸು ಇದ್ದಾಗ ಮಾತ್ರ ದೇವರು ನಮಗೆ ಒಲಿಯುತ್ತಾನೆ. ಹಾಗೆ ಕಷ್ಟಗಳ ಪರಿಹಾರಕ್ಕೆ ದಾರಿ ಮಾಡಿಕೊಡುತ್ತಾನೆ. ಯಾರು ನಿಷ್ಠೆಯಿಂದ ದೇವರನ್ನು ಪೂಜೆ ಮಾಡುತ್ತಾರೋ ಅಂಥವರಿಗೆ ದೇವರು ಯಾವಾಗಲೂ ಕೈ ಬಿಡುವುದಿಲ್ಲ. ದಿನ ತಪ್ಪದೆ ದೇವರಿಗೆ ಪೂಜೆ ಸಲ್ಲಿಸಬೇಕು. ಸುಖ ಇದ್ದಾಗ ದೇವರು ಬೇಡ, ದುಃಖ, ಕಷ್ಟ ಇದ್ದಾಗ ಮಾತ್ರ ದೇವರು ಬೇಕು ಅಂದುಕೊಳ್ಳೋದು ತಪ್ಪಾಗುತ್ತದೆ. ನಿಮ್ಮ ಮನಸ್ಸನ್ನು ದೇವರು ಪರೀಕ್ಷಿಸುತ್ತಾನೆ. ಹಾಗಾಗಿ ನೀವು ಕಷ್ಟದಲ್ಲಿ, ಸುಖದಲ್ಲಿ, ನೆಮ್ಮದಿಯ ಜೀವನ ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಕೂಡ ದೇವರನ್ನು ಬಿಡಬೇಡಿ. ಹೀಗೆ ನೀವು ದೇವರನ್ನು ಒಲಿಸಿಕೊಳ್ಳುವುದರಿಂದ ದೇವರು ಕೂಡ ನೀವು ಯಾವುದೇ ಪರಿಸ್ಥಿತಿಯಲ್ಲಿದ್ದರೂ ಅವರು ನಿಮ್ಮ ಕೈ ಬಿಡುವುದಿಲ್ಲ. ದೇವರು ನಿಮ್ಮ ಮನಸ್ಸು ಭಕ್ತಿ ನೋಡಿರುತ್ತಾನೆ. ನಿಮ್ಮ ಮನಸ್ಸಿನ ಭಾವನೆ ದೇವರಿಗೆ ಅರ್ಥ ಮಾಡಿಸಲು ಆದಷ್ಟು ಪ್ರಯತ್ನ ಮಾಡಬೇಕು. ಹೇಗೆ ಎಂದರೆ, ನಿಮ್ಮ ಇಷ್ಟ ದೇವರ ಬಳಿ ಹೋಗಿ ನಿಮ್ಮ ಮನಸ್ಸಿನಲ್ಲಿ ಇರುವುದನ್ನು ದೇವರ ಬಳಿ ಜೋರಾಗಿ ಹೇಳಿಕೊಳ್ಳಿ. ಏಕೆಂದರೆ ನಿಮ್ಮಂಥವರು ದೇವರಿಗೆ ಬಹಳ ಜನ, ಲೆಕ್ಕವಿಲ್ಲದಷ್ಟು. ಆದರೆ ನಿಮಗೆ ದೇವರು ಒಬ್ಬರೇ. ಇದನ್ನು ಅರ್ಥ ಮಾಡಿಕೊಂಡು ಭಕ್ತಿಯಿಂದ ಬೇಡಿಕೊಳ್ಳಿ. ನೀವು ರಾತ್ರಿ ಸಮಯ ದೇವರ ಬಳಿಗೆ ಹೋಗುವುದು, ಪೂಜೆ ಮಾಡುವುದು ಉತ್ತಮ. ಈ ರೀತಿಯಾಗಿ ನೀವು ನಿಮ್ಮ ಕಷ್ಟಗಳನ್ನು ದೇವರಿಂದ ಬಗೆಹರಿಸಿಕೊಳ್ಳುವುದು ಉತ್ತಮ ಎಂದು ಹೇಳುತ್ತಾ ಧನ್ಯವಾದಗಳು.